ಈಗ ಅವರು ಮೊದಲು ಕಾರ್ಯಕ್ರಮನ ಮಾಡಬೇಕು ಅಂತ ಇದ್ದಾಗ ಕಾಂಗ್ರೆಸ್ಸಿನ ಬಾವುಟದ ಕೆಳಗೆ ಮಾಡಬೇಕು ಅಂತ ಹೋಗಿರಲಿಲ್ಲ. ಅವರು ಕಾಂಗ್ರೆಸ್ಸಿನ ಯಾವುದೇ ಬಾವುಟ ಯೂಸ್ ಮಾಡ್ದಂಗೆ, ಬ್ಯಾನರ್ ಯೂಸ್ ಮಾಡ್ದಂಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಿದ್ರು. ಯಾಕೆ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದೇಶ ಮಾಡಿದ ಮೇಲೆ ಇದನ್ನು ಪಕ್ಷದ ಚಿಹ್ನೆಯನ್ನು ಮಾಡಬೇಕು ಅಂತ ಹೇಳಿದ ಮೇಲೆ ಆ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಕಾದು ನೋಡೋಣ. ನೋಡ್ರಿ, ಕಾರ್ಯಕ್ರಮ ಹಾಕೊಳ್ಳೋದೇ ಬೇರೆ, ಕಾರ್ಯಕ್ರಮ ಮಾಡೋದೇ ಬೇರೆ. ಕಾರ್ಯಕ್ರಮ ಯಶಸ್ವಿ ಆಗೋದೇ ಮುಖ್ಯ. ಕಾರ್ಯಕ್ರಮ ಯಶಸ್ವಿ ಆಗೋದು ಭಾಳ ಮುಖ್ಯ. ಜನಗಳಿಗೆ ತಲುಪಬೇಕಲ್ಲ. ಇವರು ಮಾಡತಕ್ಕಂಥ ಕೆಲಸಗಳು ಚೆನ್ನಾಗಿದ್ದರೆ, ಅಧಿಕಾರ ನಡೆಸ್ತಕ್ಕಂಥ ರೀತಿ ಚೆನ್ನಾಗಿದ್ದರೆ, ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಇಂಥ ಕಾರ್ಯಕ್ರಮ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಮಾಡೋ ಉದ್ದೇಶ ಏನು? ನಾವು ಸಾಚರು ಅಂಥೇಳಿ ತೋರಿಸ್ಕೊಳ್ಳೋಕ್ಕೆ. ಮಾಡಲಿ ಬಿಡಿ. ಇದರಲ್ಲಿ ಪಕ್ಷದಲ್ಲಿ ಒಮ್ಮತ ಇಲ್ಲ, ಪಕ್ಷದಲ್ಲಿ ಒಮ್ಮತ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತಕ್ಕಂಥ ಮಾತು ಹೊರಟೆ ಹೋಯಿತು. ಇವರು 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿರ್ತೀನಿ ಅಂತಕ್ಕಂಥ ಮಾತು ಹೊರಟೋಯ್ತು. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಒಳಗಡೆ ಸಿಡಿತಾ ಇದೆ. ನನ್ನ ಶಕ್ತಿ ಏನು? ನನ್ನನ್ನು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಸಿದರೆ ರಾಜ್ಯಕ್ಕೆ ಅನಾಹುತ ಕಾದಿದೆ ಅನ್ನತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಈ ಸಭೆ. ಎಸ್, ತಿಳ್ಕೊಳ್ಳಿ, ಇದು ಪಕ್ಷ ಸಂಘಟನೆ ಸಮಾವೇಶ ಅಲ್ಲ. ಇದು ಬಟ್ ಇದೆಲ್ಲ ಒಳ್ಳೆಯ ಬೆಳವಣಿಗೆ ಅಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಬರೆದಲ್ಲ ಸಂವಿಧಾನ, ಅದಕ್ಕೆ ಇದು ಒಪ್ಪತಕ್ಕಂಥದ್ದಲ್ಲ. ಇವೆಲ್ಲ ಕಾರ್ಯಕ್ರಮ ಮಾಡಬೇಕು. ನಾಳೆ ಚುನಾವಣೆ ಇದೆಯಾ? ಇದೇನ್ರಿ? 2.5 ವರ್ಷ ಕಳೆದ ಮೇಲೆ CM ಗಿರಿ ಬಿಟ್ಕೊಡ್ಬೇಕು ಅಂತಕ್ಕಂಥ ಕಾರ್ಯಕ್ರಮ ಇದೆ. ಅದಕ್ಕೆ ಇವೆಲ್ಲವೂ ಕೂಡ ನಡೀತಕ್ಕಂಥ ಒಂದು ಫೌಂಡೇಶನ್ಸ್. 100ಕ್ಕೆ 100%. ಈಗ ನಾನು ತಮಗೆ ಹೇಳ್ತೀನಿ, ಈಗ ಎಷ್ಟು ಜನ ಅವರ ಪಕ್ಷದ ಶಾಸಕರು ಇವ್ರು ಕೊಟ್ಟರಲ್ಲ ಕೊಡುಗೆಗಳು, ಗ್ಯಾರಂಟಿಗಳು, ಅದನ್ನು ವಿರೋಧಿಸ್ತವ್ರೆ. ನಿನ್ನೆ ಒಂದು ಪೇಪರಲ್ಲಿ ನೋಡಿದೆ ನಾನು, 19,000 ಕಿಲೋಮೀಟರ್ ರಸ್ತೆ ದುರಸ್ತಿ ಆಗಲಿಕ್ಕೆ ಬಾಕಿ ಇದೆ. ನೆನೆಗುದಿ ಬಿದ್ದಿದೆ. ಒಂದು ಏನು, ಶಾಸಕರು ಮುಂದಿನ ಚುನಾವಣೆಗೆ ಸಜ್ಜಾಗಬೇಕಾದ್ರೆ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಅಭಿವೃದ್ಧಿ ಕೆಲಸವನ್ನು ಮಾಡಬೇಕು ಅಂದರೆ ಸರ್ಕಾರ ಫಂಡ್ಸ್ ಕೊಡಬೇಕು. ಫಂಡ್ಸ್ ಎಲ್ಲಿ ಹೋಗ್ತಾ ಇದೆ? ಗ್ಯಾರಂಟಿಗೆ ಹೋಗ್ತಾ ಇದೆ. ಈ ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಮೊದಲು ಹಾಕ್ಕೊಂಡಾಗ ನಿಮ್ಮಂಥ ಪತ್ರಕರ್ತ ಸ್ನೇಹಿತರು ಇದ್ರ ಬಗ್ಗೆ ಕ್ವಶನ್ ಮಾಡಿದಾಗ ಅವರು ಕೊಟ್ಟಂಥ ಸಮಜಾಯಿಸಿ ಏನು? BJPಯವರು 40% ಕಮಿಷನ್ ತಗೊಳ್ತಾರೆ. ಆ 40% ಕಮಿಷನ್ನ ನಾವು ಈ ಕಡೆ ಡೈವರ್ಟ್ ಮಾಡಿಕೊಂಡು ಇನ್ನೊಂದಿಷ್ಟು ಹಣವನ್ನು ಸೇರಿಸ್ಕೊಂಡು ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಈಗ ಅವರು 40%, ಇವರು 80% ಆಗಿದಾರಲ್ಲ. ಇವರು ಕಾಂಗ್ರೆಸ್ 80% ಆಗಿದೆ. ನೀವು ಅನ್ನೋದಲ್ಲ, ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಇದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಲಂಚ ಜಾಸ್ತಿ ಆಯಿತು. ಆಡಳಿತದಲ್ಲಿ ವ್ಯವಸ್ಥೆಗಳು ಕೆಳಗಡೆ ಮೇಲ್ಗಡೆ ಆದವು, ಮೇಲ್ಕೆಳಗಾಯಿತು ವ್ಯವಸ್ಥೆ.
ಫೈನಾನ್ಷಿಯಲ್ ಕಂಡೀಷನ್ಸ್ ಡಿಸ್ಟ್ರಾಯ್ಡ್ ಆಯಿತು. ಮಾತೆತ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಹಾಕ್ತಾರೆ, ಮಾತೆತ್ತಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕ್ತಾರೆ. ಓಕೆ, ಅದರಿಂದಾಗಿ ಇವೆಲ್ಲವನ್ನು ಸರಿಪಡಿಸ್ಕೊಂಡು ಸಮಾವೇಶ ಮಾಡಿದರೆ ಆ ಸಮಾವೇಶಕ್ಕೊಂದು ಅರ್ಥಪೂರ್ಣ ಇರ್ತದೆ. ಇವೆಲ್ಲ ಸರಿ ಇದ್ದರೆ ಸಮಾವೇಶದ ಅವಶ್ಯಕತೆ ಇಲ್ಲ. ಓಕೆ, ಸೊ ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನ ಟಾರ್ಗೆಟ್ ಮಾಡಿಕೊಂಡು, ರೇವಣ್ಣವ್ರನ್ನ ಟಾರ್ಗೆಟ್ ಮಾಡಿಕೊಂಡು, ಕುಮಾರಸ್ವಾಮಿಯವ್ರನ್ನ ಟಾರ್ಗೆಟ್ ಮಾಡಿಕೊಂಡು, ಅಥವಾ JDSನ ಟಾರ್ಗೆಟ್ ಮಾಡಿಕೊಂಡು ಇದು ಮಾಡತಕ್ಕಂಥ ಸಮಾವೇಶ ಇರ್ಬೋದು, ಆದರೆ ಎಲ್ಲವೂ ಸರಿ ಇದ್ದಾಗ ಈ ಸಮಾವೇಶದ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ದುಡ್ಡು ಖರ್ಚು ಮಾಡ್ತಿರ್ಲಪ್ಪ. ಯಾರು ದುಡ್ಡು ರೀ? ಸಾರ್ವಜನಿಕಂದ್ರೆ ಲಂಚದ ರೂಪದಲ್ಲಿ ತಗೊಂಡು ದುಡ್ಡು, ಸುಲಿಗೆ ಮಾಡಿದ ದುಡ್ಡು. ಅಂಥ ದುಡ್ಡಲ್ಲಿ ನೀವು ಸಮಾವೇಶ ಮಾಡೋದು ಎಷ್ಟು ಸರಿ ಅಂತಕ್ಕಂಥದ್ದು ನೀವು ಯೋಚನೆ ಮಾಡಬೇಕು.